2028ಕ್ಕೆ ಕಾಂಗ್ರೆಸ್ ಸರ್ಕಾರವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಜೆಡಿಎಸ್ ಸೇರಿದ್ರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಲ್ಲ. ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. 2028ಕ್ಕೂ ನಮ್ಮದೇ ಅಧಿಕಾರ, ನಾಯಕತ್ವ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಮೈತ್ರಿಯಾಗಿ ಅಧಿಕಾರಕ್ಕೆ ಬಂದ್ರೂ ಜೆಡಿಎಸ್ಗೆ ಅಧಿಕಾರ ಕೊಡಲ್ಲ. ಬಹುಮತ ಬಂದ್ರೆ ಬಿಜೆಪಿ ಯಾಕೆ ಜೆಡಿಎಸ್ಗೆ ಅಧಿಕಾರ ಕೊಡ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದು, ಈ ಒಳ್ಳೆ ದಿನ ಅಶುಭವಾದ ಮಾತು ಯಾಕೆ ಆಡೋದು? ನಾವು ಸರ್ವಿಸ್ ಮಾಡ್ತಿರೋದು ನಾಡಿನ ಜನತೆಗೆ, ಕುಟುಂಬಕ್ಕಲ್ಲ ಅಂದಿದ್ದಾರೆ. 2028ಕ್ಕೆ ಜನರ ಸರ್ಕಾರ ಬರ್ತದೆ ಅಂತ ಹೇಳಿದ್ರೆ ಜನತೆ, ಕರ್ನಾಟಕ ರಾಜ್ಯದ ಜನತೆಯ ಸರ್ಕಾರ ಬರುತ್ತೆ. ಜನ ಅವ್ರ ಸರ್ಕಾರ ಅವರು ಆಯ್ಕೆ ಮಾಡ್ತಾರೆ. ನಾನು ಹೇಳ್ತಿರೋದು ಅವ್ರ ಸರ್ಕಾರ ಆಯ್ಕೆ ಮಾಡ್ತಾರೆ. ಜನತೆಯ ನೇತೃತ್ವದ ಸರ್ಕಾರ ಇದು. ಜನರ ಅಭಿಲಾಷೆ ಮೇರೆಗೆ ಜನತೆಯ ಆಸೆಗಳೇನಿದೆ, ಜನತೆಯ ಸಂಕಷ್ಟಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನತೆಯ ಸರ್ಕಾರ 28ಕ್ಕೆ ಕರ್ನಾಟಕದ ಕನ್ನಡಿಗರು ಅಧಿಕಾರಕ್ಕೆ ತರ್ತಾರೆ ಅಂತಕ್ಕಂಥ ವಿಷಯ. 28ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು. ಇವ್ರು ಬರಕ್ ಸಾಧ್ಯನೇ ಇಲ್ಲ. ಬಿಜೆಪಿ ಮತ್ತೆ ಜೆಡಿಎಸ್ ಅಲಯನ್ಸ್ ಆದ್ರೂ ಬರಕ್ ಸಾಧ್ಯ. ಯಾವುದು ಹೈಕಮಾಂಡ್ ಹೆಂಗಿಲ್ತಾರೆ? ಅವ್ರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಗೆದ್ದಿರೋರಿಗೆ ಹೆಂಗೆ ಅಧಿಕಾರ ಬರ್ತದೆ? 17 ಬಿಜೆಪಿ ಜೊತೆ ಕಾನ್ಫಿಡೆನ್ಸ್ ಇದೆ. ಈಗ ಬಿಜೆಪಿ ಅವ್ರು ಜಾಸ್ತಿ ಗೆದ್ರೆ ಬಿಟ್ಬಿಡ್ತಾರೆ ಇವ್ರಿಗೆ ಚೀಫ್ ಮಿನಿಸ್ಟರ್ ಆಗಕ್ಕೆ. ಫಸ್ಟ್ ಆಫ್ ಆಲ್ ಬರೋದೇ ಇಲ್ಲ ಅವರು, ಯಾವ ಕಾರಣಕ್ಕೂ ಬರಲ್ಲ. ನೋಡಪ್ಪ, ಈ ಒಳ್ಳೆ ದಿನ ಯಾಕೆ ಅಂತ ಒಂದು ಅಶುಭವಾದ ಮಾತನಾಡೋದು. ತಂದೆಗೋಸ್ಕರ ಆಗ್ತಾ ಇದೆ ನಾನು ಅಂತ ಸರ್. ತಂದೆಗೋಸ್ಕರ ನಾನು ಮುಖ್ಯಮಂತ್ರಿ. ತಂದೆಗೋಸ್ಕರ ನೋಡಪ್ಪ, ನಾವೆಲ್ಲ ಸರ್ವಿಸ್ ಮಾಡ್ತಾ ಇರೋದು ನಾಡಿನ ಜನತೆಗೋಸ್ಕರ, ಕುಟುಂಬಕ್ಕಲ್ಲ. ಪಾಪ ಕುಟುಂಬದ ಕೆಲವು ಅನೇಕ ಅವರ ಆಶಯ ಭಾವನೆಗಳು, ತೊಂದರೆಲಿರೋರ ಬಗ್ಗೆ ಅವರು ಮಾತಾಡ್ಕೊಳ್ಳಿ. ನಾವು ದೇಶದ ಜನತೆಗೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ, ಕುಟುಂಬಕ್ಕೆ ನಾವು ರಾಜಕಾರಣ ಮಾಡ್ತೀವಿ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸನದಲ್ಲಿ ಸಮಾವೇಶವನ್ನು ಮಾಡಿದ್ರು. ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅನ್ನೋ ಅವ್ರಿಗೆ ಶಕ್ತಿ ಬರೋದಿಲ್ಲ, ಜೀವ ಬರೋದಿಲ್ಲ, ಧೈರ್ಯ. 28ಕ್ಕೆ ಅಧಿಕಾರಕ್ಕೆ ಬರ್ತೀವಿ ಯಾರು ಕುಮಾರಸ್ವಾಮಿ ಹೇಳಿದ್ದಾರೆ. ಅಂದ್ರೆ ಇಬ್ರಿಗೂ ಸ್ವಂತ ಬಲದ ಮೇಲೆ ಬರೋ ಸಾಮರ್ಥ್ಯ ಇಲ್ಲ, ಅವ್ರು ಬರೋದು ಇಲ್ಲ. JDS ಅವರ ಲೈಫ್ ಟೈಮ್ನಲ್ಲಿ 58 ದಾಟಿಲ್ಲ ಅಂತ ಅನ್ಸುತ್ತೆ ನನಗೆ. ಮ್ಯಾಕ್ಸಿಮಮ್ 58 ಸೀಟ್ಸ್ ಅವ್ರ ಇತಿಹಾಸದಲ್ಲಿ. ಇವ್ರು ಯಾವತ್ತು 3 ಫಿಗರ್ ದಾಟಿದ್ದಾರೆ BJP ಅವರು. ನಾನು ಅವ್ರ ಜೊತೆನೇ ಇದ್ದವನು. ಚಟ ಅಂತಾರೆ ಕುಮಾರಸ್ವಾಮಿಗೆ, ಒಂದು ಚಟ. ಈಗ ಸರ್ಕಾರ ಈಗ ಬರ್ತದೆ, ಸರ್ಕಾರ ಅವು ಬರ್ತದೆ, ನೆಕ್ಸ್ಟ್ ನಾವೇ ಬರ್ತೀವಿ. 13ರಲ್ಲಿ 8ಅಲ್ಲಿ ಬರ್ತೀವಿ ಅಂತ ಹೇಳಿದ್ರು, 8ಅಲ್ಲಿ ಬಂದಿಲ್ಲ. ಆಮೇಲೆ 13ರಲ್ಲಿ ಬರ್ತೀನಿ ಅಂದರು, 13ರಲ್ಲಿ ಬಂದಿಲ್ಲ. 18ಅಲ್ಲಿ ಬರ್ತೀನಿ ಅಂದರು, 18ಅಲ್ಲಿ ಬಂದಿಲ್ಲ. 23ಕ್ಕೆ 19ಕ್ಕೆ ಬಂದು ನಿಂತ್ಕೊಂಡ್ರು. ಸಿದ್ದರಾಮಯ್ಯ ಇರುವಾಗ ಜನತಾದಳ ಪಕ್ಷ 59 ಸೀಟ್ ಗೆದ್ದಿದ್ದು. ರೀಚ್ ಆಗೋಕ್ಕಾಗಲಿಲ್ಲ ಕುಮಾರಸ್ವಾಮಿಯು. 2013ರಲ್ಲಿ 40ಕ್ಕೆ ಬಂದರು, 2019ಅಲ್ಲಿ 28 ಬಂದರು. ಈಗ ಮೊನ್ನೆ ಚುನಾವಣೆಯಲ್ಲಿ 19 ಬಂದರು. 2023 ಚುನಾವಣೆ ಮುಂಚೆ ಏನು ಹೇಳ್ತಾಯಿದ್ರು? ಬರೆದಿಕ್ಕೊಳ್ಳಿ ಬಾಂಡ್ ಪೇಪರಲ್ಲಿ, ಮಾಧ್ಯಮದಲ್ಲಿ, ನಮ್ಮದೇ ಸರ್ಕಾರ, ನಾವೇ ಮಾಡ್ತೀವಿ ಸರ್ಕಾರ ರಚನೆ ಅಂತ ಹೇಳಿದ್ರು. ಅದು ಕುಮಾರಸ್ವಾಮಿಗೆ ಆ ಚಟ. ಎಲ್ಲ ರಾತ್ರಿ ಕನಸು ನೋಡ್ರೆ ಕುಮಾರಸ್ವಾಮಿಯವರು ಹಗಲು ಕನಸು ನೋಡ್ತಾವ್ರೆ. ಇಲ್ಲ, ಅವ್ರು ಜಡ್ಡು ಆಲ್ರೆಡಿ ಮರ್ಜ್ ಮಾಡ್ದಂಗೆ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.